ಇದ್ದೀವಿ, ನಮಗೆ ದಾರಿ ಬಿಡಿ ಹೇಳ್ತೀನಿ. ತಗೊಳಪ್ಪ ಗೈಸ್, ಇವತ್ತು ನಮ್ಮ ಮಾವ ಅವ್ರದ್ದು ಡಿಸ್ಚಾರ್ಜ್ ಇತ್ತು. ಸೊ ಅದಕ್ಕೆ ಬೆಳಿಗ್ಗೆ ಒಂದು 5:30 ಹಂಗೆ ಎದ್ಬಿಟ್ಟು ಬಟ್ಟೆ ಎಲ್ಲ ಮಷಿನ್ಗೆ ಹಾಕಿ ಮೇಲೆ ತೊಗೊಂಬಂದು ಒಣಗಾಕ್ತಿದ್ದೀನಿ. ನನ್ನ ಜೊತೆಗೇ ಹಸ್ಬೆಂಡು ಅಪೋಸಿಟಲ್ಲಿರೋದು ನಮ್ಮ ಬಿಲ್ಡಿಂಗ್ಗೆ. ಸೊ ಅಲ್ಲಿ ನೀರು ಹಾಕಬೇಕಿತ್ತು. ನೈಟಲ್ಲೇ ಸ್ವಲ್ಪ ಮಳೆ ಆಗಿತ್ತು, ಆದರೂ ಗೋಡೆ ಎಲ್ಲ ಸರಿಯಾಗಿ ನೆನೆದಿದ್ದಿಲ್ಲ. ನೆನ್ನೆ ಕಟ್ಟಿರೋ ಗೋಡೆ ಇತ್ತು ಅಂದ್ಬಿಟ್ಟು ಅವ್ರು ನೀರು ಹಾಕ್ತಾಯಿದ್ರು. ಇನ್ನೊಂದು ಸೈಡಲ್ಲಿ ನಾನು ಈ ಕೆಲಸ ಮಾಡ್ತಿದ್ದೆ. ಕೆಳಗಡೆ ನನ್ನ ಮಕ್ಕಳಿಬ್ರು ಆರಾಮಾಗಿ ಮಲ್ಕೊಂಡಿದ್ರು. ದೊಡ್ಡವನಿಗೆ ಇವತ್ತು ಸ್ಕೂಲ್ ಇದೆ. ಸೊ ಕೆಳಗಡೆ ಹೋಗ್ಬಿಟ್ಟು ಅವನು ಕೂಡ ರೆಡಿ ಮಾಡಿ ಅವನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿ ನೆಕ್ಸ್ಟು ನಾನು ಚೆರಿ ಹಾಗೆ ಯಜಮಾನ್ರು ಮೂವರು ಸೇರಿಕೊಂಡು ಹಾಸ್ಪಿಟ್ಲಿಗೆ ಹೋಗಬೇಕು. ಅಲ್ಲಿ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆಗೋಕ್ಕೆ ಒಂದು 3 to 4 hours ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನಾವು ಒಂದು 10 ಗಂಟೆಗೆ ಮನೆ ಬಿಟ್ಟರೆ ಒಂದು 10:30, 10:45 ಇರ್ತೀವಿ. ಎಲ್ಲ ಮುಗಿಸ್ಕೊಂಡು ಒಂದು ಮಧ್ಯಾಹ್ನ 4 ಗಂಟೆಗೆ ಮನೆಗೆ ರಿಟರ್ನ್ ಬಂದುಬಿಡ್ಬೋದು ಅಂತ. ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಇವಾಗ ಮಿಥುನ ಸ್ಕೂಲ್ಗೆ ಡ್ರಾಪ್ ಮಾಡೋಕ್ಕಂತ ಹೋಗಿದ್ದೆ. ನಮ್ಮ ಜೊತೆಗೆ ಮತ್ತೆ ನಮ್ಮ ಮನೆ ಮುದ್ದು ನಾಯಿ ಜಿಮ್ಮಿ ಕೂಡ ಬಂದಿದ್ದ. ಅಲ್ಲಿಂದ ಬಂದು ಹಸ್ಬೆಂಡಿಗೆ ಮಾತ್ರ ಇಡ್ಲಿ ಮಾಡಿ ಸಾಂಬಾರಾಗಿ ಕೊಟ್ಟಿದ್ದೆ. ಚೆರಿ ನಾನು ಏನೂ ತಿಂದಿದ್ದಿಲ್ಲ. ಹಾಗೆ ಇಲ್ಲಿ ಅಮೌಂಟ್ ಇವತ್ತು ಡಿಸ್ಚಾರ್ಜ್ ಇದೆ ಅಂದರೆ ಪೇ ಮಾಡಬೇಕಲ್ಲ. ಸೊ ಒಂದು 3 ಲಕ್ಷ ತೊಗೊಂಡು ಬನ್ನಿ ಅಂತ ಹೇಳಿದರು. ಅಡ್ವಾನ್ಸ್ ನಾವು ಒಂದು 50,000 ಪೇ ಮಾಡಿದ್ವಿ. ಅದಾದಮೇಲೆ ಆಪ್ರೇಷನ್ ಡೇ 2 lakh ಪೇ ಮಾಡಿದ್ವಿ. ಇವಾಗ ಒಂದು 3 lakhs ತೊಗೊಂಡು ಹೋಗ್ತಿದ್ದೀನಿ. ಆಲ್ಮೋಸ್ಟ್ 5.5 lakhನ ಪೇ ಮಾಡಬೇಕಾಗಿತ್ತು. ಸೊ ಎಲ್ಲನೂ ಪೇ ಮಾಡಿದ ಮೇಲೇ ಡಿಸ್ಚಾರ್ಜ್ ಮಾಡೋಕ್ಕಾಗೋದು. ಏನೋ ಗೈಸ್, ಒಬ್ರಿಗೆ ಯಾರಿಗಾದ್ರೂ ಹುಷಾರು ತಪ್ಪಿಬಿಟ್ರೆ ಮನೇಲಿ ಇರೋ ಬರೋ ಸೇವಿಂಗ್ಸ್ ಎಲ್ಲ ಹೋಗಿಬಿಡುತ್ತೆ. ಅವ್ರು ಹುಷಾರಾಗಿ ಬಂದರೆ ಸಾಕು ಅನ್ನಿಸ್ತಾ ಇರುತ್ತೆ ಆ ಮೂಮೆಂಟಲ್ಲಿ. ಸೊ ಎಲ್ಲನೂ ಕೊಟ್ಬಿಟ್ಟು ಹುಷಾರಾಗಿ ಬೇಗ ಮನೆಗೆ ಬರ್ತಾರೆ ಅನ್ನೋ ಒಂದು ಖುಷಿ ಇದ್ದರೆ, ಇನ್ನೊಂದು ಸೈಡು ವರ್ಷದ್ದೆಲ್ಲ ಕಳ್ಕೊಂಡ್ವಲ್ಲಪ್ಪ. ಅದು ಬೇರೆ ಯಾವುದೋ ಒಳ್ಳೆ ಕೆಲಸಕ್ಕೆ ಕಳ್ಕೊಂಡ್ರೆ ಅದೇನು ಪ್ರಾಬ್ಲಮ್ ಅನಿಸಲ್ಲ. ಹಾಸ್ಪಿಟಲ್ಗೆ ಅಂದರೆ ಯಾರಿಗಾದ್ರೂ ಬೇಜಾರಾಗತ್ತಲ್ಲ. ಸೊ ಇರಲಿ, ಪರವಾಗಿಲ್ಲ. ನಮ್ಮ ಮಾವ ಮನೆಗೆ ಬಂದರೆ ಇಂಥ ಲಕ್ಷಗಳು ಅದೆಷ್ಟು ಗಳಿಸ್ತಾರೋ ಗೊತ್ತಿಲ್ಲ. ಅದೇ ಖುಷೀಲಿ ಸ್ವಲ್ಪ ಬೇಜಾರಲ್ಲಿ ಎರಡೂದ್ರಲ್ಲೂ ರೆಡಿ ಆಗಿಬಿಟ್ಟು ನನ್ನ ಬ್ಯಾಗ್ನ ಹಾಕ್ಕೊಂಡು ಟುವರ್ಡ್ಸ್ ಹೆಬ್ಬಾಳ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಟೋಲ್ ಬರುತ್ತೆ. ಸೊ ಟೋಲ್ಗೆ ನಾವು ಟೋಲ್ನ ಪೇ ಮಾಡೋ ಹಾಗಿಲ್ಲ. ಯಾಕೆ ಅಂದರೆ ನಾವು ಇದೇ ಊರವರು. ಇದು ಯಾವ ಟೋಲ್ ಅಂತ ಹೇಳಿ, ನಾವು ಬ್ಲಾಗರ್ ಇದ್ದೀವಿ, ನಮಗೆ ದಾರಿ ಬಿಡಿ ಹೇಳ್ತೀನಿ. ಫ್ರೀಯಾಗಿ ಟೋಲ್ ಕ್ರಾಸ್ ಮಾಡಿ ಬಂದು ನೆಕ್ಸ್ಟು ಸಾದಳ್ಳಿ ಗೇಟಲ್ಲಿ ಡೀಸೆಲ್ ಹಾಕಿಸ್ಕೊಳ್ತಿದ್ದಾರೆ. ಮೇ ಬಿ ಇಲ್ಲಿ ಬಿಟ್ಟರೆ ಇನ್ನು ನೆಕ್ಸ್ಟ್ ಹೆಬ್ಬಾಳದವರೆಗೂ ಎಲ್ಲೂ ಡೀಸೆಲ್ ಹಾಕ್ಸೋ ಆಪ್ಷನ್ ಇಲ್ಲ ಅಂದ್ಕೊಳ್ತೀನಿ. ಅದಕ್ಕೆ ಆಲ್ ದ ಟೈಮ್ ಇಲ್ಲೇ ಫಿಲ್ ಮಾಡಿಸ್ಕೊಂಡ್ಬಿಟ್ಟು ಹೋಗ್ಬಿಡ್ತೀವಿ. ಸೊ ಅಲ್ಲಿ ಮಿಡಲಲ್ಲಿ ಎಲ್ಲೂ ಸ್ಟಾಪ್ ಮಾಡೋ ಅವಶ್ಯಕತೆ ಇರಲ್ಲ. ಇವತ್ತೇನೋ ನಮ್ಮ ಲಕ್ಕೋ ಗೊತ್ತಿಲ್ಲ, ಎಲ್ಲೂ ಟ್ರಾಫಿಕ್ ಸಿಕ್ಕಿಲ್ಲ. ಸೊ ಡೈರೆಕ್ಟಾಗಿ ಒಂದು 25 minutesಲ್ಲಿ ನಾವು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ನ ರೀಚ್ ಆದ್ವಿ. ಇಲ್ಲಿ ನನಗೆ ತುಂಬಾ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಆಯಿತು ಇವತ್ತು ಈ ಹಾಸ್ಪಿಟ್ಲಲ್ಲಿ. ಇಲ್ಲಿ ಒಂದು ಕೌಂಟರ್ ಇದೆ, ಅದು ಸಮಾಜ ಸೇವೆ ಅಂದ್ಬಿಟ್ಟು ಸೋಷಿಯಲ್ ವರ್ಕ್ ಅಂತ. ಆ ಕೌಂಟರಲ್ಲಿ ಏನಂದರೆ ನಿಮ್ಮದು ಒಂದು 5 ಲಕ್ಷ 6 ಲಕ್ಷ ಬಿಲ್ ಆಗಿದ್ರೆ ಹೋಗಿ ಸ್ವಲ್ಪ ಮಾತಾಡಿದರೆ ಒಂದು 10-20,000ವರೆಗೂ ಕಡಿಮೆ ಮಾಡ್ತಾರೆ ಅಂತ ಹೇಳಿದರು. ಸೊ ನಾನು ಹೋಗಿಬಿಟ್ಟು ಅವ್ರಿಗೆ ಹೇಳಿದೆ, ಈ ಥರ ನಮ್ಮದು 5.5 lakh ಬಿಲ್ಲಾಗಿದೆ, ಸ್ವಲ್ಪ ಕಡಿಮೆ ಮಾಡ್ತೀರಾ ಅಂದ್ಬಿಟ್ಟು. ಅವರು ಇನ್ನೂ ನನ್ನ ಮಾತು ಕೇಳೇ ಇದ್ದಿಲ್ಲ. ಕೇಳೋಕ್ಕೂ ಮುಂಚೆನೇ ಇದು ಕಾರ್ಡಿಯಾಕ್ ಅರೆಸ್ಟ್ ಆಗಿರೋದು, ಸೊ ಇದಕ್ಕೆಲ್ಲ ಬಿಲ್ ಕಡಿಮೆ ಆಗಲ್ಲ ಅಂತ ಹೇಳಿದರು. ಯಾಕೆ ಈ ಥರ, ಯಾಕೆ ಅವ್ರ ಪೇಷಂಟ್ ಅಲ್ವಾ, ಅವ್ರು ಕೊಡೋದು ದುಡ್ಡಲ್ವಾ, ಏನೋ ಅವ್ರು ಗಳಿಸ್ದಿರ ಬಂದಿರೋ ಸುಮ್ಮನೆ ಖಾಲಿ ಕೂತ್ಕೊಂಡಿರೋ ದುಡ್ಡ, ಅದು ಏನೋ ಗೊತ್ತಿಲ್ಲ. ಮತ್ತು ಪರ್ಟಿಕ್ಯುಲರ್ ಇದೇ ಆಗಿದ್ದರೆ ಮಾತ್ರ ಬಂದು ನೀವು ಮಾತಾಡ್ಬೋದು ಅಂದ್ಬಿಟ್ಟು ಅಲ್ಲಿ ಮೆನ್ಷನ್ ಮಾಡ್ಬೋದಲ್ಲ. ಎಲ್ಲ ಪೇಷಂಟ್ ಅಲ್ವಾ, ಎಲ್ಲರೂ ದುಡ್ಡೇ. ಸೊ ಅದೊಂದು ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತು. ಲಾಸ್ಟ್ ಟೈಮು ಅಷ್ಟೇ ಕಾಲ್ ಆಪ್ರೇಷನ್ ಆದಾಗಲೂ ₹1 ಡಿಸ್ಕೌಂಟ್ ಆಗಿದ್ದಿಲ್ಲ. ಇವಾಗೂ ಅಷ್ಟೇ, ಓಕೆ ಪ್ರಾಬ್ಲಮ್ ಇಲ್ಲ, ನಾವು ಕಷ್ಟಪಟ್ಟಿರೋ ದುಡ್ಡು ದೇವ್ರು ನಮಗೆಲ್ಲೋ ಒಂದು ಕಡೆ ಕೊಡ್ತಾನೆ, ನಮ್ಗೆ ಅದೇನೂ ಬೇಜಾರಿಲ್ಲ. ಇನ್ನೇನು ತಿಂಡಿ ತಿನ್ಕೊಂಡು ಹೋಗಿದ್ದಿಲ್ಲ ಅಲ್ಲ, ಅದಕ್ಕೆ ಅಲ್ಲೇ 1-2 ಸ್ಯಾಂಡ್ವಿಚ್ ತೊಗೊಂಡು ಸ್ಯಾಂಡ್ವಿಚ್ ತಿಂದು ಚೆರಿಗೆ ಸ್ವಲ್ಪ ಆಟ ಆಡಿಸ್ಕೊಂಡು ಡಿಸ್ಚಾರ್ಜ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದು ಟೆರಸ್ ಮೇಲೆ ಬಂದು ನೋಡ್ತೀನಿ, ಸ್ವಲ್ಪ ಬಿಸಿಲು ಚೆನ್ನಾಗಿ ಬಿದ್ದು ನನ್ನ ಗಿಡಗಳೆಲ್ಲ ಹಾಳಾಗಿ ಹೋಗ್ಬಿಟ್ಟಿತ್ತು. ಫಸ್ಟು ನೀರು ಹಾಕೋಣ ಅಂದ್ಬಿಟ್ಟು ನೀರು ಹಾಕಿ ಮತ್ತು ನಮ್ಮ ಹೊಲದಲ್ಲೇ ಇದ್ದ ಗೊಬ್ಬರ ತೊಗೊಂಬಂದಿದ್ದೆ. ಮುಂಚೆ ನಾವು ಕುರಿ ವ್ಯಾಪಾರ ಮಾಡ್ತಿದ್ವಿ. ಸೊ ಕುರಿ ಸಾಕಿದಾಗ ಏನು ಗೊಬ್ಬರ ಮಿಕ್ಕಿತ್ತಲ್ಲ ಅದೆಲ್ಲ ನಮಗೆ ಬೇಕು ಅಂತ ಎತ್ತಿಕ್ಕಿದ್ವಿ. ಸೊ ಅದರಲ್ಲಿ ಒಂದು ಸ್ವಲ್ಪ ಗೊಬ್ಬರನ ತೊಗೊಂಬಂದು ಎಲ್ಲ ಗಿಡಗಳಿಗೆ ಹಾಕಿದೆ. ಅಷ್ಟೊತ್ತಿಗೆ ಇಟ್ಟಿಗೆ ಕೂಡ ಬಂತು. 5th floor ಸ್ಟಾರ್ಟ್ ಆಗಿದೆ ಅಲ್ವಾ, ಇಟ್ಟಿಗೆ ಶಾರ್ಟೇಜ್ ಆಗಿದೆ ಅಂತ
ಒಂದು 600 ಇಟ್ಕೆನ ಬುಕ್ ಮಾಡಿದ್ವಿ. ಹಾಗೆ ನಮ್ಮ ನಮ್ಮ ಮನೆ ರೈಟ್ ಸೈಡಲ್ಲಿ ಈ ಥರ ಒಂದು ಬೋರ್ಡ್ ಹಾಕ್ತಾ ಇದ್ದಾರೆ. ಅದು ಆಲ್ರೆಡಿ ಇರೋದು ನಮ್ಮ ದೊಡ್ಡಪ್ಪ ಅವ್ರ ಹೊಲದಲ್ಲಿ. ಇವಾಗ ಅವ್ರ ಹಿಂದೆ ಹೊಲದವ್ರು ಕೂಡ ಇದೇ ಥರ ಬೋರ್ಡ್ ಹಾಕ್ತಾ ಇದ್ದಾರೆ ಅಡ್ವರ್ಟೈಸ್ಮೆಂಟ್ದು. ಅದ್ರ ಮೇಲೆ ಹತ್ತೋರು ನೋಡಿಬಿಟ್ಟು ನನಗಂತೂ ಭಯನೇ ಆಗುತ್ತೆ. ವಿತೌಟ್ ಸೇಫ್ಟಿ ಹತ್ತಾರೆ ಗಾಯ್ಸ್. ಇನ್ನು ನೈಟಲ್ಲಿ ಅನ್ನ ಮೊಸರು ಅಷ್ಟೇ ಅಡುಗೆ ಮಾಡಿದ್ದೆ, ಏನು ಮನಸ್ಸಿದ್ದಿಲ್ಲ ಮಾಡೋಕ್ಕೆ ಅಂತ. ಮನಸ್ಸನ್ನೋಕ್ಕಿಂತ ತುಂಬ ಬೇಜಾರಾಗೋಗ್ಬಿಡ್ತು ಅಷ್ಟೆಲ್ಲ ಮಾಡಿ. ಸೊ ಬೆಳಿಗ್ಗೆಯಿಂದ ಕಾಯ್ಕೊಂಡಿದ್ದು ಅದಕ್ಕೋಸ್ಕರ ಇನ್ನು ಬರಬೇಕಿದ್ರೆ ಹೆಬ್ಬಾಳದಿಂದನೇ ಬ್ಲಿಂಕಿಟ್ ಮಾಡಿಕೊಂಡು ಒಂದು ಸ್ವಲ್ಪ ಐಟಮ್ಸ್ ತಂದಿದ್ದೆ. ಇದಾಗಿತ್ತು ಇವತ್ತಿನ ದಿನ.